ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತಗುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಗಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವತಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮಪುರಾಣದಲ್ಲಿ ಮತ್ತು ಭವಿಷ್ಯ ಪುರಾಣದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ವಿಶೇಷವಾದ ಒಂದು ಆಖ್ಯಾನವನ್ನ ನಾವಿವತ್ತು ಕಾಣ್ತಾ ಇದ್ದೀವಿ. ನಾವು ಕಾಣುವಂತಹ ಮೂರ್ತಿ ಅದು ದೇವರಲ್ಲ. ಮೂರ್ತಿಯಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಅದು ಯಾರು ನಿತ್ಯದಲ್ಲಿ ಪೂಜೆಯನ್ನ ಮಾಡ್ತಾರೋ ಅವರ ತಪಸ್ಸಿನ ಬಲದಿಂದ, ಅವರು ಮಾಡುವಂತಹ ನಿತ್ಯದ ಕರ್ತವ್ಯಗಳು ಕರ್ಮಗಳು ಅದರ ಬಲದಿಂದ ಆ ಮೂರ್ತಿಯಲ್ಲಿ ವಿಶೇಷವಾದ ಸನ್ನಿಧಾನ ಬರಲಿಕ್ಕೆ ಸಾಧ್ಯ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಪ್ರತಿಮೆಯಲ್ಲಿ ಸನ್ನಿಧಾನ ಬರಬೇಕು ಅಂದ್ರೆ ಅದನ್ನ ಪೂಜಾ ಮಾಡುವಂತಹ ಯಾವ ಶ್ರೇಷ್ಠನಾದ ಜ್ಞಾನಿ ಇದ್ದಾನೋ ಅದರ ಬಲದಿಂದ, ಅವನು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನದ ಬಲದಿಂದ ಆ ಮೂರ್ತಿಯಲ್ಲಿ ಸನ್ನಿಧಾನ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಕಥೆಯನ್ನ ಹೇಳುತ್ತಾರೆ. ಕೃಷ್ಣಕುಮಾರನಾಗಿರುವಂತಹ ಸಾಂಬ ಸೂರ್ಯನಾರಾಯಣನ ಭಕ್ತನಾಗಿರುವಂಥವು. ವಿಶೇಷವಾಗಿ ಸೂರ್ಯನಾರಾಯಣನನ್ನ ಉಪಾಸನೆ ಮಾಡುವಂಥವನು. ಸವಿತ್ರಮಂಡಲ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಹೇಳಿದ ಹಾಗೆ ಭಗವಂತನ ಆಜ್ಞೆಯಂತೆ ನಿತ್ಯದಲ್ಲಿ ಆ ಸೂರ್ಯನಾರಾಯಣನನ್ನ ಉಪಾಸನೆ ಮಾಡುವಂಥವನು. ಅವನ ಉಪಾಸನೆ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಆ ಸಾಂಬನ ಭಕ್ತಿಗೆ ಮೆಚ್ಚಿ ಸೂರ್ಯನಾರಾಯಣ ಪ್ರತ್ಯಕ್ಷನಾಗಿದ್ದಾನೆ. ನಿನ್ಗೇನ್ ಬೇಕು ಕೇಳು, ವರವನ್ನ ನಾನು ಕೊಡ್ತೀನಿ ಅಂತ ಭಗವಂತ. ಆಗ ಭಕ್ತನಾಗಿರುವಂತಹ ಆ ಸಾಂಬ ಸೂರ್ಯನಾರಾಯಣನನ್ನು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ, ನಾನೇನು ನಿನ್ನನ್ನು ಕೇಳೋದಿಲ್ಲ. ಅಂದ್ರೆ ನಿಜವಾದ ಭಕ್ತನ ಲಕ್ಷಣ ಹೇಗಿರ್ತದೆ ಅಂತ ನಾವು ಸಾಂಬನನ್ನ ನೋಡಿ ತಿಳಿದುಕೊಳ್ಳಬಹುದು. ನಿನ್ನ ಪೂಜೆ ಮಾಡಬೇಕು, ನಾನು ನಿತ್ಯದಲ್ಲಿ ನಿನ್ನ ಆರಾಧನೆ ಮಾಡಬೇಕು, ನಿನ್ನ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರವಾಗಿ ನಿನ್ನ ತೇಜೋಮಯವಾದ ಮೂರ್ತಿಯನ್ನ ನನಗೆ ಉಪಾಸನೆ ಮತ್ತು ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಕೊಡಬೇಕು ಅಂತ ಬೇಡಿಕೊಂಡ. ನೋಡಿ, ಸೂರ್ಯನಾರಾಯಣ ಪ್ರತ್ಯಕ್ಷ ಆದರೂ ಸಹಿತ ಬೇರೆ ಏನು ಕೇಳಲಿಲ್ಲ. ನೀನ್ ಪೂಜಾ ಮಾಡಬೇಕು, ನಿಂದೊಂದು ನನಗೆ ಮೂರ್ತಿ ಬೇಕು, ತೇಜೋಮಯವಾದ ಮೂರ್ತಿ ಆಗಲಿ ಅಂತ ಹೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಸೂರ್ಯ ಭಕ್ತನಾಗಿರುವಂತಹ ಸಾಂಬ ಅನೇಕ ವರ್ಷಗಳವರೆಗೆ ಭಕ್ತಿಯಿಂದ ಆ ಮೂರ್ತಿಯನ್ನ ಪೂಜಾ ಮಾಡಿದ್ದಾನೆ. ತನ್ನ ನಂತರ ಸೂರ್ಯ ಭಕ್ತರಿಗೆ ಆ ಆದಿತ್ಯನ ಆರಾಧನೆ ಪೂಜಾ ಫಲಗಳು ದೊರಕಲಿ, ಎಲ್ಲರಿಗೂ ಸೂರ್ಯದೇವನ ಅನುಗ್ರಹ ಆಗಲಿ ಅಂತ ಹೇಳಿ ಚಂದ್ರಭಾಗ ನದಿ ತೀರದ ಆ ಪ್ರಭಾಕರನ ಪ್ರತಿಮೆಯನ್ನ ತಾನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮನೋಹರವಾಗಿರುವಂತಹ ದಿವ್ಯವಾದ ದೇವಾಲಯವನ್ನ ಕಟ್ಟಿ ಸ್ವಯಂ ನಿಂತು ಆ ದೇವಾಲಯವನ್ನು ಕಟ್ಟಿಸಿದ್ದಾನೆ. ಆ ಸೂರ್ಯ ನಾರಾಯಣನ ಪೂಜೆಗಾಗಿ ಕೆಲವು ವ್ಯಕ್ತಿಗಳನ್ನ ನೇಮನ ಮಾಡಿದ್ದಾನೆ. ಆ ಬಂದಿರುವಂತಹ ವ್ಯಕ್ತಿಗಳು ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪೂಜಾ ಮಾಡಲಿಕ್ಕೆ ಪ್ರಾರಂಭ ಆದ ಕೂಡಲೇ ಆ ಮೂರ್ತಿಯಲ್ಲಿರುವಂತಹ ಸತ್ವಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಕಳೆ ಅದರದ್ದು ಮುಖದ ಮೇಲಿರುವಂಥದ್ದು ಕಡಿಮೆ ಆಗ್ತಾ ಬರ್ತಾ ಇದೆ. ಕಾಂತಿಹೀನವಾಗಿರುವಂತಹ ಆ ಮೂರ್ತಿಯನ್ನ ನೋಡಿ ಈ ಸಾಂಬನಿಗೆ ಚಿಂತೆ ಪ್ರಾರಂಭ ಆಗಿದೆ.
ಅಲ್ಲ, ನಾನ್ ಪೂಜಾ ಮಾಡಬೇಕಾದ್ರೆ ಎಷ್ಟು ಕಳೆಭರಿತವಾಗಿತ್ತು, ತೇಜೋಮಯವಾಗಿರುವಂಥದ್ದು, ಯಾಕೆ ಹೀಗಾಗ್ತಾ ಇದೆ? ಅದಕ್ಕೆ ಅವನೇನು ಮಾಡ್ದ, ಬಹಳ ಚಿಂತೆ ಮಾಡಿಕೊಂಡು ಮನಸ್ಸಿನಲ್ಲಿ ಕಾಶಿಯಿಂದ ರಾಮೇಶ್ವರದವರೆಗೆ ಅಖಂಡವಾಗಿ ಭೂಪ್ರದಕ್ಷಿಣೆಯನ್ನ ಮಾಡಿ ಜಂಬೂದ್ವೀಪದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆಯವರನ್ನ ಕರೆದು ಪೂಜಾ ಮಾಡಿಸಿದ್ದಾನೆ. ಏನು ಮಾಡಿದ್ರೂ ಮೊದಲಿನ ಹಾಗೆ ಆ ಮೂರ್ತಿ ಆಗ್ಲೇ ಇಲ್ಲ. ಏನ್ ಮಾಡಬೇಕು ಅಂತ ಮತ್ತೆ ಚಿಂತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ. ಆ ಸಂದರ್ಭದಲ್ಲಿ ಶಾಖ ಅನ್ನುವಂತಹ ದ್ವೀಪದಲ್ಲಿ ಒಬ್ಬ ಮಹಾಜ್ಞಾನಿ ಮುನಿ ಕೂತಿದ್ದಾನೆ, ಸೂರ್ಯ ಭಕ್ತನಾಗಿರುವಂಥವನು. ಅವನೇನು ಮಾಡದ, ಅವನ ಹತ್ರ ಬಂದ, ಸ್ವಾಮಿ ಮತ್ತೆ ಹಿಂಗಾಗ್ಬಿಟ್ಟಿದೆ, ದಯಮಾಡಿ ನೀವು ಬಂದು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಬೇಕು. ಹುಡುಕಿಕೊಂಡು ಹೋದ, ಕೇಳ್ದ ಯಾರಿದ್ದಾರೆ ಅಂತ. ಇವ್ರ ಹೆಸರು ಹೇಳಿದ್ದಾರೆ. ಆ ಮುನಿಗೆ ನಮಸ್ಕಾರವನ್ನ ಮಾಡಿ ಸಾಂಬ ಪ್ರಾರ್ಥನೆಯನ್ನ ಮಾಡ್ತಾನೆ. ಸೂರ್ಯನಾರಾಯಣನ ಸೇವೆ ನಿಮ್ಮಿಂದ ಆಗಬೇಕಾಗಿದೆ, ದಯಮಾಡಿ ನೀವು ಬಂದು ಅದನ್ನು ನಡೆಸ್ಕೊಡಬೇಕು. ಜ್ಞಾನಿಗಳ ಹತ್ರ ಹೋಗಬೇಕಾದ್ರೆ ವಿನಯದಿಂದ ಹೋಗಬೇಕು. ಹಾಗೇ ಹೋಗಿದ್ದಾನೆ. 18 ತನ್ನ ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಸ್ವಲ್ಪ ದಿವಸ ಬಂದು ಪೂಜಾ ಮಾಡ್ದ. ಆಮೇಲೆ ಅವರನ್ನು ಕರ್ಕೊಂಬಂದ. ಶಾಖದ್ವೀಪದಿಂದ ಜಂಬೂದ್ವೀಪದವರೆಗೆ ಆ ಚಂದ್ರಭಾಗಾ ನದಿಯ ಮೇಲೆ ಇರುವಂತಹ ಸೂರ್ಯನ ಮಂದಿರಕ್ಕೆ ಬಂದಿದ್ದಾನೆ. ವೇದಶಾಸ್ತ್ರ ವಿಹಿತವಾಗಿರುವಂತಹ ಮಂತ್ರಗಳಿಂದ, ಅಂದ್ರೆ ವೇದ ಮಂತ್ರಗಳಿಂದ ಅವನು ಪೂಜೆಯನ್ನ ಮಾಡಿದ್ದಾನೆ. ವೇದಗಳ ಪ್ರಭಾವವೇ ಅಂಥದ್ದು. ವೇದಾಕ್ಷರಾಣಿ ಯಾವಂತಿ ಫಟಿತಾನಿ ದ್ವಿಜಾತಿಭಿಹಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿನ ಸಂಶಯ ಅಂತ ಹೇಳದ ಹಾಗೆ ಎಲ್ಲ ಮಂತ್ರಗಳು ಅಕ್ಷರಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ. ಎಲ್ಲಾ ಸ್ತೋತ್ರಗಳಲ್ಲೂ ಬಹಳ ಶ್ರೇಷ್ಠವಾದ ಸ್ತೋತ್ರ ಯಾವುದು ಅಂದ್ರೆ ಅದು ವೇದ, ಭಗವಂತನನ್ನ ಕೊಂಡಾಡ್ತದೆ. ಅದರಲ್ಲೂ ವೇದ ಮಾತಾತು ಗಾಯತ್ರಿ, ನಿತ್ಯದಲ್ಲಿ ಗಾಯತ್ರಿ ಮಂತ್ರದ ಬಲದಿಂದ ಅವನು ಉಪಾಸನೆಯನ್ನ ಮಾಡುವಂತಹ ಜ್ಞಾನಿ ಬಂದಿದ್ದಾನೆ. ಪೂಜೆಯನ್ನ ಮಾಡ್ದ, ಅರ್ಚನೆಯನ್ನ ಮಾಡ್ದ. ಅದರ ಬಲದಿಂದ ಮತ್ತೆ ಯಥಾ ಪ್ರಕಾರವಾಗಿ ಆ ಮೂರ್ತಿಯಲ್ಲಿ ತೇಜಸ್ಸು ಕಾಣಿಸ್ತಾ ಇದೆ. ಆ ಕಳೆ ಮುಖದಲ್ಲಿ, ಆ ಮೂರ್ತಿಯ ಮುಖದಲ್ಲಿ ಕಾಣಿಸ್ತಾ ಇದೆ. ಬಹಳ ಸಂತೋಷ ಆಗಿಬಿಡ್ತು ಯಾರಿಗೆ? ಸಾಂಬನಿಗೆ. ಆ ಬಂದಿರುವಂತಹ ಬ್ರಾಹ್ಮಣನಿಗೆ ವಿಶೇಷವಾಗಿ ದಕ್ಷಿಣೆ, ದಾನ, ಅವನ ಕುಟುಂಬ ಪಾಲನೆಗೆ ಬೇಕಾಗಿರುವಂತಹ ವಸ್ತುಗಳು ಎಲ್ಲವನ್ನ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಭಗವಂತನ ಅಣತಿಯಂತೆ, ಅಂದ್ರೆ ಕೃಷ್ಣ ಪರಮಾತ್ಮನ ಅಣತಿಯಂತೆ ಮತ್ತೆ ದ್ವಾರಕೆಗೆ ಬಂದು ತೆರಳಿದ್ದಾನೆ, ಹೋಗಿದ್ದಾನೆ ಸಾಂಬ. ಚಂದ್ರಭಾಗಾ ನದಿ ತೀರದಲ್ಲಿ ಸುಪ್ರಸಿದ್ಧವಾದ ಆ ಸೂರ್ಯನ ಮಂದಿರವನ್ನ ನಿರ್ಮಾಣ ಮಾಡಿದ್ದಾನೆ. ಸದಾಚಾರಿಯಾಗಿರುವಂತಹ ಬ್ರಾಹ್ಮಣ ಆ ಪೂಜೆಯನ್ನ ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ ಸೂರ್ಯನಾರಾಯಣ. ಇದು ಬ್ರಹ್ಮಪುರಾಣ, ಭವಿಷ್ಯ ಪುರಾಣದಲ್ಲಿ ಬರುವಂತಹ ಒಂದು ಆಖ್ಯಾನ. ಅಂದರೆ ಪ್ರತಿಮೆಯಲ್ಲಿ ಸಾನ್ನಿಧ್ಯ ಬರೋದು ಯಾವಾಗ ಅಂದ್ರೆ ಆ ಪ್ರತಿಮೆಯನ್ನ ಪೂಜಾ ಮಾಡುವಂತಹವರ ಸದಾಚಾರ, ಏಕಾದಶ್ಯಾದಿ ಉಪವಾಸಗಳಾಗಿರಬಹುದು, ಚಾತುರ್ಮಾಸ್ಯ ವ್ರತಗಳಾಗಿರಬಹುದು, ಶುದ್ಧವಾದ ಭಗವಂತನಿಗೆ ನೈವೇದ್ಯ ಮಾಡಿರುವಂತಹ ಆಹಾರವನ್ನೇ ಸ್ವೀಕಾರ ಮಾಡೋದಾಗಿರಬಹುದು, ಇವೆಲ್ಲ, ಆಮೇಲೆ ನಿತ್ಯದಲ್ಲಿ ಸದಾಚಾರವನ್ನ ಮಾಡುವಂಥದ್ದು. ಇವೆಲ್ಲದರಿಂದ ತತ್ವಾನ್ಯಾಸ, ಮಾತೃಗಾನ್ಯಾಸದಿಂದ ನಿತ್ಯದಲ್ಲಿ ಆನ್ಮೀಕವನ್ನ ಮಾಡುವಂಥದ್ದು, ಮೂರ್ತಿಗಳಲ್ಲಿ ನ್ಯಾಸವನ್ನ ಮಾಡುವಂಥದ್ದು, ನಿತ್ಯದಲ್ಲಿ ಷೋಡಶೋಪಚಾರದಿಂದ ಪೂಜೆಯನ್ನ ಮಾಡುವಂಥದ್ದು. ಇವೆಲ್ಲದರ ಬಲದಿಂದ ಆ ಪೂಜಾ ಮಾಡುವಂತಹ ಆ ಜ್ಞಾನಿ ಏನಿದ್ದಾನಲ್ಲ, ಬ್ರಾಹ್ಮಣ ಅರ್ಚಕ, ಅವನ ಒಂದು ಸದಾಚಾರದಿಂದ ಮೂರ್ತಿಯಲ್ಲಿ ಸನ್ನಿಧಾನ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ರು ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಅರ್ಚಕ ಯಾರಿದ್ದಾನೋ ಅವನ ತಪಸ್ಸಿನ ಬಲದಿಂದ ದೇವತೆ ಅಥವಾ ದೇವರ ಸನ್ನಿಧಾನ ಆ ಮೂರ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಮೂರ್ತಿಯಲ್ಲಿ ಸನ್ನಿಧಾನ ಬರಬೇಕು ಅಂತ ಅಂದ್ರೆ ಆ ಪೂಜೆಯನ್ನ ಮಾಡುವಂತಹ ಜ್ಞಾನಿ, ಅಂತಹ ಜ್ಞಾನಿಯನ್ನೇ ಕರೆದು ಆ ಪೂಜೆಯನ್ನ ಮಾಡಿಸಬೇಕು. ಅದರ ಒಂದು ಬಲದ ಶಕ್ತಿ ಏನು ಅಂತ ಇಲ್ಲಿ ನಮಗೆ ಬಹಳ ಸುಂದರವಾಗಿ ಭವಿಷ್ಯ ಪುರಾಣ, ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ.